ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಎಲ್ಲರೂ ಗೆದ್ದು ನಿನ್ನೆ ಅಪೂರ್ವ ಹಾಗೆ ಶ್ವೇತಾ ಮಧ್ಯೆ ಟಫ್ ಕಾಂಪಿಟೇಷನ್ ಆಯಿತು. ಅದಾದಮೇಲೆ ವಿನ್ನರ್ ಯಾರು ಅಂತ ಗೊತ್ತಾಯಿತು. ಆದರೆ ಇದರ ಹಿಂದೆ ಅವ್ರು ಮಾಡಿರೋ ಸಾಹಸಗಳು ಸಾಕಷ್ಟಿದೆ. ಸಿಂಹಕ್ಕೆ ಚಿರತೆ ಸಪೋರ್ಟಾ? ಅಪೂರ್ವ ಡುಬಕ್ಕು ಸ್ವಾಹ. ಆಂಬ್ಯುಲೆನ್ಸ್ ಫೋನ್ ಪಕ್ಕ ಗೊತ್ತೈತೆ. ಅಷ್ಟೇ ಒಂದೇ ಸತಿ ಬಿಡು 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 ಬಿಡು. ಅಪೂರ್ವ ಬೀಳೋದನ್ನ ನೋಡ್ಬೇಕೆ? ಓಕೆ, ಪ್ಯಾಟೆ ಹುಡುಗಿರ್ ಸರ್ಕಸ್ದು ಇದು ಚಿಕ್ಕ ಸ್ಯಾಂಪಲ್ ಮಾತ್ರ ವೀಕ್ಷಕರೇ. ಇನ್ನೂ ಸಾಕಷ್ಟು ಟಾಸ್ಕ್ಗಳನ್ನ ಮಾಡಿದ್ದಾರೆ. ಸೊ ಅಪೂರ್ವ, ನಿಮ್ಮ ಟಾಸ್ಕ್ಗಳೇ ನೋಡಿದ್ದು ಹೇಗಿತ್ತು? ನಾನು ಆ್ಯಕ್ಚುಲಿ ಯಾವ ಟಾಸ್ಕ್ಗಳು ನೋಡಿರಲಿಲ್ಲ. ಫಿನಾಲೆಲ್ಲಿ ಚೂರು ತೋರಿಸ್ತಾ ಇದ್ರು, ನೋಡಿದ್ದೆ. ಬಟ್ ಇಲ್ಲಿ ನೋಡ್ಬೇಕಾದ್ರೆ ತುಂಬ ಖುಷಿ ಆಗ್ತಿದೆ. ಅಷ್ಟೊಂದೆಲ್ಲ ಬಿದ್ದು ಮಾಡಿದ್ದೀನಿ ಅಂತ ತುಂಬ ಖುಷಿ ಆಗ್ತಿದೆ. ಅದು ಬಲೆ ಸವಾರಿಯಲ್ಲಂತೂ ಬಿದ್ದಿದ್ದೀನಿ ಅಂದರೆ ಸುಮಾರು ಸತಿ ಬಿದ್ದಿದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ, ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀನಿ ಟಾಸ್ಕ್ಗಳನ್ನ ಅಂತ ಅಂದ್ಬಿಟ್ಟು. ಅಲ್ಲಿ ಆ್ಯಕ್ಚುಲಿ ಅಪೂರ್ವ ಶೆಟ್ಟಿ ಒಂದು ಬಿದ್ರು ಒಂದ್ಸತಿ ನೋಡಿ, ಸಕ್ಕತ್ತ ಬಿದ್ರು. ಆ್ಯಕ್ಚುಲಿ ನಿಜವಾಗ್ಲೂ ನನಗೆ ಭಯ ಆಯ್ತು, ಏನಾಗಿದೆಯಪ್ಪ ತಲೆಗೆಲ್ಲ ಏನಾದ್ರು. ಫಸ್ಟ್ ಆಫ್ ಆಲ್ ತಲೆ ನೆಟ್ಟಿಗಿರಲ್ಲ ಅಪೂರ್ವ ಶೆಟ್ಟಿಗೆ, ಮತ್ತೆ ಬಿದ್ದು ತಲೆಗೆ ಏನಾದ್ರು ಗಾಯ ಏನಾದ್ರು ಮತ್ತೆ ಹುಚ್ಚಾಗಿ ಆಡೋಂಥ ಸಾಧ್ಯತೆ ಜಾಸ್ತಿ ಇದೆಯಾ ಅಂತ. ಬಟ್ ಸೀರಿಯಸ್ ಹಿಂಗೆ ಏರಲ್ಲಿ ಢಮ್ ಅಂತ ಬಿದ್ದಾಗ ಅನ್ಕೊಂಡು ಐ ಥಿಂಕ್ ಶಿ ಇಸ್ ಔಟ್ ಅಂತ. ನಮ್ಮ ಆಪೋಸಿಟ್ ಟೀಮಲ್ಲಿ ಕೋಳಿ ರಮ್ಯಾ ಇದ್ಲು. ಅವಳು ಅನ್ಕೊಂಡ್ಲು, ಓ ನನಗೆ ತಲೆಗೇನೋ ಏಟಾಗಿದೆ ಅಂತ. ಶಿ ಕೇಮ್ ಅಪ್ ಟು ಮಿ ಬಾಬಾ ಅಂತ ಕರ್ಕೊಂಡು ಶಿ ಥಾಟ್ ನಾ ಪರ್ಫಾರ್ಮ್ ಮಾಡಲ್ಲ ವಾಪಸ್ ಅಂತ ಅನ್ಕೊಂಡು. ಎಷ್ಟು ಚೆನ್ನಾಗಿ ಮೋಸ ಮಾಡಿದೆ ನೋಡಲ್ಲಿ. ಬ್ಯಾಗ್ ಡಿಸ್ಕ್ವಾಲಿಫೈ ಮಾಡಿದ್ರಿ ತಾನೇ ಅಕುಲ್. ಬಟ್ ನಿಜವಾಗ್ಲೂ ಇನ್ಫ್ಯಾಕ್ಟ್ ಆ ಒಂದು ಟಾಸ್ಕ್ ನಮಗೆ, ನಾನು ಯೂಶಲಿ ಒಂದು ಹೆಸರು ಕೊಡಬೇಕು ಅಂತಂದ್ರೆ ಅವ್ರ ಪರ್ಫಾರ್ಮೆನ್ಸ್ ನೋಡಬೇಕು. ಏನಾದರೂ ಒಳ್ಳೆ ಟಾಸ್ಕ್ ಗೆದ್ರೆ ಮಾತ್ರ ಹೆಸರುಗಳು ಬರುತ್ತೆ. ಸುಮ್ಮನೆ ನಾನು ಹೆಸರುಗಳು ಕೊಡೋದಿಲ್ಲ. ಯೂಶಲಿ ನಮ್ಮ ಶ್ವೇತನ್ ನೋಡಿ ಇನಿಷಿಯಲಿ ನಾವು ಸ್ವಲ್ಪ ಫಿಟ್ಟಿಂಗ್ ಮಾಡ್ತಿರುವಾಗ ನಾರಾಯಣ ಆಮೇಲೆ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಆಕ್ಚುಲಿ ಓಕೆ ಇನ್ನು ಮುಂದೆ ನಾರಾಯಣ ಅಂತ ಕರೀಬಾರ್ದು, ದೇವ್ರ ಹೆಸರು ಆದ್ರೂ ನಾವು ನಾರದ ಮುನಿಗಳ ಬಗ್ಗೆ ಮಾತಾಡ್ಕೋತಾ ಇದ್ವಿ ಅಂದ್ಬಿಟ್ಟು ದೆನ್ ಐ ಸೆಡ್ ಈ ಒಂದು ಟಾಸ್ಕ್ ಸಖತ್ ಪರ್ಫಾರ್ಮ್ ಮಾಡಿದ್ರು. ದೆನ್ ಇಮಿಡಿಯೇಟ್ಲಿ ಐ ಸೆಡ್ ಓಕೆ, ಈ ಭಲೆ ಸವಾರಿಯಲ್ಲಿ ಭಲೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಭಲೆ ಶ್ವೇತಾ ಅಂತ ಬಂದ್ಬಿಡುದು. ಸೊ ನಾಮಕರಣ ಹ್ಯಾಪಿ ಅಲ್ವಾ? ತುಂಬಾನೇ ಖುಷಿ ಆಯ್ತು. ಸಮ್ ಟೈಮ್ ನಾರಾಯಣ ನನ್ಗೆ ವರ್ಕೌಟ್ ಆಗ್ತಾ ಇತ್ತು. ಯಾಕಂದ್ರೆ ನಾರಾಯಣ ಅದು ಏನು ಮಾವಿನಕಾಯಿ ಹೊಡಿಯೋದೊಂದು ಟಾಸ್ಕ್ ಇತ್ತು. ಸೊ ಅದ್ರಲ್ಲಿ ಅಕುಲ್ ನಾರಾಯಣ ಹೇಳಿ ಅಂದಾಗ್ಲೇ ಬೀಳ್ತಾ ಇತ್ತು ಹೊರತು ನಾರಾಯಣ ಅಂದಿಲ್ಲ ಅಂದ್ರೆ ಬೀಳ್ತಾನೆ ಇರ್ಲಿಲ್ಲ. ನಾರಾಯಣ ಅಂತ ಅಲ್ಲಿ ಕರೀತಾ ಇದ್ರೆ ಜನಗಳು ನಮ್ಮನ್ನು ಬೈತಾ ಇದ್ರು, ಹುಡುಗಿರ್ನಲ್ಲಿ ನಾರಾಯಣ ಅಂತ ಯಾಕ್ರೆ ಕರೀತೀರಾ ಅಂತ. ಬಟ್ ಎನಿವೇ, ಸೊ ಅದೇನಂದ್ರೆ ಆ ಒಂದು ಟಾಸ್ಕ್ ಇಂದ ಒಂದು ಭಲೆ ಶ್ವೇತಾ ಅಂತ ಬಂತು. ಆ ಭಲೆ ಸವಾರಿ ಮಾಡಿದಕ್ಕೆ ನನಗೆ ಭಲೆ ಶ್ವೇತಾ ಅಂತ ಹೆಸರು ಬಂತು. ತುಂಬಾನೇ ಖುಷಿ ಆಯ್ತು. ಓಕೆ, ನಾನು ಸ್ಟಾರ್ಟಿಂಗ್ ಫಸ್ಟ್ ಎಪಿಸೋಡ್ ನೋಡಿದಾಗ ಎಲ್ಲರೂ ಫುಲ್ ಜೋಶಲ್ಲಿ ಇದ್ರಿ. ಬಟ್ ಆ ಬಿಸಿಲು ತಡ್ಕೊಳಕ್ ನಿಮ್ ಕೈಲಿ ಆಗ್ತಿರ್ಲಿಲ್ಲ. ಆರಾಮಾಗಿ ಹೋದ್ರಿ, ಸವಾರಿ ಏನ್ ಟಾಸ್ಕ್ ಇರುತ್ತೆ ಮಹಾ ಅನ್ಕೊಂಡು ಹೋಗ್ತಾ ಇದ್ರಿ. ಸೊ ನಿಮ್ ಫಸ್ಟ್ ಟಾಸ್ಕ್ ಅಲ್ಲಿ ಏನ್ ಅನಿಸ್ತು ನಿಮ್ಗೆ? ಓಕೆ, ಸ್ಟ್ಯಾಂಡ್ ಮಾಡ್ತೀವಿ, ನಿಂತ್ಕೋತೀವಿ, ಎಲ್ಲರಿಗೂ ಕಾಂಪಿಟೇಷನ್ ಕೊಡ್ತೀವಿ ಅಂತ ಅನಿಸ್ತಿತ್ತ? ಆಕ್ಚುಲಿ ಫಸ್ಟ್ ಟಾಸ್ಕ್ ಬಂದ್ಬಿಟ್ಟು ಏನು ಟ್ರ್ಯಾಕ್ಟರ್ ರೈಸ್ ಮಾಡ್ಬೇಕಾಯ್ತು. ತುಂಬಾನೇ ಬಿಸಿಲಿತ್ತು. ಸೊ ಏನಂದ್ರೆ ಅಲ್ಲೆಲ್ಲ ಬಯಲು, ಹೇಗ ಮರಗಳೆಲ್ಲ ಏನೂ ಇಲ್ಲ. ಸೊ ಹೋದಾಗ ತುಂಬಾನೇ ಬಿಸಿಲಿತ್ತು, ಹೇಗಪ್ಪ ಮಾಡೋದು ಅಂತ. ಸೊ ಅಕ್ಕಲ್ನ ನೋಡಿದಾಗ ಅವರೇ ನಿಂತ್ಯಾರೆ, ಸೊ ನಾವೇ ನಿಂತ್ಕೊಳ್ಳೋದ್ರಲ್ಲಿ ಅಂತ ನಂಗೊಂದ್ಸಲಿ ಅನ್ನಿಸ್ತು. ಸೊ ಆಮೇಲೆ ಹೋಗ್ತಾ ಆ ಬಿಸಿಲು ನಮ್ಗೇನು, ನಾವು ಕೆರ್ಕಲ್ಮಟ್ಟಿನಲ್ಲಿ ಹಳ್ಳಿ ಹುಡ್ಗಿರ್ ತರಾನೇ ಆಗೋ ತರ ನಮ್ಗೆ ಮಾಡ್ಲೇಬೇಕಿತ್ತು. ಸೊ ಅದಕ್ಕೋಸ್ಕರ ಆದ್ವಿ. ತುಂಬಾನೇ ಬಿಸಿಲು, ಅದೇ ಇಲ್ಲಿ ಕಂಪೇರ್ ಮಾಡಿದ್ರೆ ತುಂಬಾನೇ ಬಿಸಿಲಿತ್ತು. ಟ್ಯಾನ್ ಆಗಿದೀವಿ ಅಂತ ಹೇಳಿದ್ರೆ ಕನ್ನಡಿ ನೋಡ್ಕೊಳಕ್ಕೆ ನಾವಾ ಅಂತ ಅನ್ನಿಸ್ತಾ ಇತ್ತು. ಆ ತರ ಆಗ್ಬಿಟ್ಟಿತ್ತು ನಮ್ಮ ಫೇಸ್ ಎಲ್ಲ. ಓಕೆ ಅಪೂರ್ವ, ಕೆಲವೊಂದು ಟಾಸ್ಕ್ ಸ್ಟಾರ್ಟಿಂಗಲ್ಲಿ ಬಂದಾಗ ನಿಮ್ಗೇನು ಅನ್ನಿಸ್ತಾ ಇತ್ತು? ಅಂದರೆ ಓಕೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀವಿ, ಹಳ್ಳಿ ಲೈಫಿಗೆ ಹೊಂದ್ಕೊಳ್ಳೋ ಪ್ರಯತ್ನ ಆಗುತ್ತೆ ಅಂತ ಅನಿಸ್ತು. ನನಗೆ ಆ್ಯಕ್ಚುಲಿ ಡೌಟ್ ಇತ್ತು. ಬಿಕಾಸ್ ನನಗೆ ಬಿಸಿಲು ಮತ್ತು ಚಳಿ ಎರಡನ್ನೂ ತಡಿಯೋಕ್ಕಾಗಲ್ಲ, ತುಂಬ ಸಿವಿಯರ್. ಸೆಕೆಂಡ್ ಏಜೆ ಅನ್ಸುತ್ತೆ, ಏಜೆಗೆ ಬಿಸಿಲು ತಡಿಯೋಕ್ಕಾಗಲ್ಲ. ಏನು ತಡಿಯೋಕ್ಕಾಗಲ್ಲ, ಇವ್ರಿಗೂ ಅಷ್ಟೇ. ನಂಗೆ ಬಿಸಿಲನ್ನ ತಡಿಯೋಕ್ಕಾಗದೇ ಇಲ್ಲ. ಸೊ ಅಲ್ಲಿ ಬಂದಾಗ ಅದು ನಮ್ದೊಂದು ಕಬ್ಬು ಕಡಿಯುವಂಥ ಟಾಸ್ಕ್ ಇತ್ತು. ಅದರಲ್ಲಿ ಎಷ್ಟು ಬಿಸಿಲಿತ್ತು ಅಂದರೆ ಅದರಲ್ಲಿ ಟ್ಯಾನ್ ಆದಷ್ಟು ನಾವು ಯಾವತ್ತೂ ಆಗಿಲ್ಲ, ಅಷ್ಟು ಬಿಸಿಲಿತ್ತು. ಸೊ ನನಗೆ ಅವಾಗಂತೂ ನಂಗೆ ಮಾಡೋಕ್ಕಾಗುತ್ತಾ ಮುಂದೆ ಇನ್ನು ಹೆಂಗೆ ಅಂತ ಅನಿಸಿತು. ಬಟ್ ಸ್ಟಿಲ್ ಅದೆಲ್ಲ ತಡ್ಕೊಂಡು ಆ್ಯಕ್ಚುಲಿ ಟಾಸ್ಕ್ ಮಾಡೋದಕ್ಕಿಂತ ಆ ಬಿಸಿಲನ್ನು ತಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ನಮಗೆ. ಆ್ಯಕ್ಚುಲಿ ಆ ಒಂದು ಟಾಸ್ಕ್ ನಾವು ಶುರು ಮಾಡಿದ್ದು 11 ಗಂಟೆಗೆ.
11 ಗಂಟೆಯಿಂದ 6 ಗಂಟೆ ತನಕ ಶೂಟ್ ಮಾಡಿದ್ವಿ ಕಂಟಿನ್ಯೂಸ್ ಆಗಿ ಬಿಸಿಲಲ್ಲಿ. ನಾನು ಕ್ಯಾಪ್ ಹಾಕೋತೀನಿ ಅಂದ್ರೆ ಬೇಡ ಕ್ಯಾಪ್ ಬೇಡ ಅಂತಾರೆ. ನನಗೆ ಒಂಥರ ಮುಖಕ್ಕೆ ಹೊಡಿತಾ ಇದೆ. ಅಂಡ್ ನಾವೇನ್ ಮಾಡಿದ್ವಿ ಅಂದ್ರೆ ಫಸ್ಟ್ ಇನಿಷಿಯಲಿ ಓಕೆ ಫೈನ್ ಮಜಾ ಇದೆ ಬಿಡಿ ಅಂತ ಓಕೆ ಗೋ ಗರ್ಲ್ಸ್ ಅಂತ ಹೇಳಿದ್ರು. ಇನ್ನೇನು ಬಲೇಶ್ವರ ನೋಡ್ ಎಲ್ಲ ತೋಟ ಫುಲ್ ಕಂಪ್ಲೀಟ್ ಕ್ಲಿಯರ್ ಮಾಡ್ಬಿಟ್ಟವ್ರೆ. ಅಕುಲ್ ನಾನೇ ವಿನ್ನರ್ ಅಂತ ಅಲ್ಲೋ ಟ್ವಿಸ್ಟ್ ಇದೆ. ಆ ರಸ ಹಿಡ್ಬೇಕಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಲ್ಲ ಅಕುಲ್ ಅಂತ ದಟ್ ಇಸ್ ಸೋ ಮಚ್ ಫನ್. It was really fun. ಬಟ್ ಆಕ್ಚುಲಿ ನಮ್ಗೆ ಎನರ್ಜಿ ಬಂದ್ಬಿಟ್ಟು ಆ ಒಂದು ಕಬ್ಬಿನ ತಿಂತಾ ಇದ್ವಿ ಮಧ್ಯದಲ್ಲಿ, ಆ ರಸ ಕುಡಿತಾ ಇದ್ವಿ. ಸೊ ದಟ್ ವಾಸ್ ಎನರ್ಜಿ. ಊಟನೂ ಮಾಡಿರ್ಲಿಲ್ಲ ಆಕ್ಚುಲಿ ಡೇ. ಫಸ್ಟ್ ಸೀಸನ್ ತುಂಬಾ ಮೆಮೊರಬಲ್ ಆಗಿತ್ತು. ಸೊ ನಿಮ್ ಮೆಮೊರಬಲ್ ಮೂಮೆಂಟ್ ಏನು ಫಸ್ಟ್ ಸೀಸನ್ ಅಲ್ಲಿ? ಬಹಳಷ್ಟು ಇವೆ ಆಕ್ಚುಲಿ. ಇನ್ಫ್ಯಾಕ್ಟ್ ಫಸ್ಟ್ ಸೀಸನ್ ಅಲ್ಲಿ ಶಿವಮೊಗ್ಗ ಮಲೆನಾಡು ಅಂದ್ರೆ ಒಳ್ಳೆ ವಾತಾವರಣ ಇದೆ, ಫ್ಯಾಂಟಾಸ್ಟಿಕ್. ಅಲ್ಲಿ ಜನಗಳು ತುಂಬಾ ಸಾಫ್ಟ್ ಆಗಿರ್ತಾರೆ ಆಕ್ಚುಲಿ. ಸೊ ಆಕ್ಚುಲಿ ಇನ್ಫ್ಯಾಕ್ಟ್ ಫಸ್ಟ್ ಸೀಸನ್ ಅಲ್ಲಿ ಜನಗಳ ಜೊತೆ ಜಾಸ್ತಿ ಸಂಪರ್ಕ ಇರಲಿಲ್ಲ ನಮಗೆ, ಬಿಕಾಸ್ ಅವ್ರು ಬಂದ ತಕ್ಷಣ ಅವ್ರಿಗೆ ಮನೆ ಕೊಟ್ಟಿದ್ವಿ. ಸೊ ಲೇಟರ್ ಸ್ಟೇಜಸ್ ಅಂದ್ರೆ ಲಾಸ್ಟ್ ಗ್ರ್ಯಾಂಡ್ ಫಿನಾಲೆ ವೀಕಲ್ಲಿ ಮಾತ್ರ ನಾವು ಅವ್ರು ಬೇರೆ ಮನೆಗಳಲ್ಲಿ ಇಟ್ಟಿದ್ವಿ. ಸೊ ಅಲ್ಲಿ ಸಂಪರ್ಕ ಇತ್ತು. ಅದರ್ವೈಸ್ ಟಾಸ್ಕ್ ಏನೋ ನಮ್ಮ ಕೆಲಸ ಏನೋ ಮುಗಿಸ್ಕೊಂಡು ಹೋಗ್ತಿದ್ವಿ, ಜಗಳಗಳು ಜಾಸ್ತಿ ಇರಲಿಲ್ಲ ಅಲ್ಲಿ. ಬಟ್ ಇಲ್ಲೇನಪ್ಪಾ ಅಂತಂದ್ರೆ ಇಲ್ಲೂ ಮೆಮೊರಬಲ್ ಮೂಮೆಂಟ್ಸ್ ಇದೆ, ನೆನ್ಸ್ಕೊಳ್ಳೋದಂಥದ್ದು ಬಹಳ ಇವೆ. ಯಾಕಂದ್ರೆ ಇಷ್ಟು 4-5 ಶೋಸ್ ಮಾಡಿದ್ವಿ, ಇದರಲ್ಲಿ ಆಗದೆ ಇರುವಂತ ಎಕ್ಸ್ಪೀರಿಯನ್ಸಸ್ ಇದರಲ್ಲಿ ಆಗಿದೆ. ಲೈಕ್ ಫಾರ್ ಎಕ್ಸಾಂಪಲ್ ಉತ್ತರ ಕರ್ನಾಟಕ ಬಿಸಿಲು ನಾಡು, ಸಿಕ್ಕಾಪಟ್ಟೆ ಬಿಸಿಲು. ಅಂಡ್ ಅಲ್ಲಿ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಸ್ವಲ್ಪ ಹೊರಟಾಗಿದ್ರು ಮನಸ್ಸಲ್ಲಿ ತುಂಬಾ ಮೃದುವಾಗಿರುತ್ತೆ. ಸಖತ್ ಒಳ್ಳೆ ಜನಗಳು, ಅದು ಮಾತ್ರ ನೋ ಡೌಟ್ ಅಬೌಟ್ ಇಟ್. ಆದ್ರೆ ಪಾರ್ಟಿಸಿಪೆಂಟ್ಸ್ ಇದಾರಲ್ಲ, ರಿಯಲಿ ಇವ್ರನ್ನ ಆಕ್ಚುಲಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನನಗೆ ತುಂಬಾನೇ ಟೈಮ್ ತಗೊಂಡು. ಬಿಕಾಸ್ ಅವರು ವೇವ್ ಲೆಂತ್, ಅವರು ಸಡನ್ ಮೂಡ್ ಸ್ವಿಂಗ್ಸ್ ಬಹಳ ಇತ್ತು, ಸಖತ್ ಜಗಳಗಳು. ಅಂಡ್ ಆ ಬಿಸಿಲಲ್ಲಿ ಅವ್ರು ಆ ಥರ ರಿಯಾಕ್ಟ್ ಆಗೋದು, ನಾನು ಇನ್ನೊಂಥರ ರಿಯಾಕ್ಟ್ ಆಗೋದು, ಈ ಥರ ಸಿಕ್ಕಾಪಟ್ಟೆ ಬಿಸಿ ತಲೆನೂ ಬಿಸಿ ಆಗಿತ್ತು ಆಕ್ಚುಲಿ. ಫಸ್ಟ್ ಸೀಸನ್ ಅಲ್ಲಿ ಸ್ವಲ್ಪ ಹುಡುಗಿರೆಲ್ಲ ಸ್ವಲ್ಪ ಕಂಟ್ರೋಲ್ ಆಗಿದ್ರು. ಬಟ್ ಈ ಒಂದು ಸೀಸನ್ ಅಲ್ಲಿ ಮಾತ್ರ ಅನ್ಕಂಟ್ರೋಲಬಲ್. ಅದ್ ಏನಕ್ಕೆ ಗೊತ್ತಿಲ್ಲ, ಅದು ಹುಚ್ಚಿಡ್ದಿದ್ಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹುಚ್ಚಾಗಿ ಆಡ್ತಿದ್ರು. ನಮ್ಗೆ ಕಮಾನ್ ಯು ಕಾಂಟ್ ಡೂ ಅಂದ್ರೆ ನಾವು ಮಾಡ್ತೀವಿ, ಹೀಗೆ ನನ್ನನ್ನೇ ಫುಲ್ ಉಲ್ಟಾ ನಾನೇನ್ ಮಾಡಕ್ಕಾಗಲ್ಲಪ್ಪ. ಸೊ ಇಷ್ಟು ಸ್ವಲ್ಪ ಸಖತ್ ರ್ಯಾಶ್ ಆಗ್ತಿದ್ದ ಕೆಲವೊಂದ್ಸತಿ ಅವ್ರ ಟಾಸ್ಕ್ಗಳಲ್ಲಿ. ಅಂಡ್ ಇನ್ನೊಂದು ಏನಂತಂದ್ರೆ ಈ ಸೆಕೆಂಡ್ ಸೀಸನ್ ಹುಡುಗಿರ್ಗೆ ಅವನ್ ಛಲ ಇರ್ಲಿಲ್ಲ ಇನಿಷಿಯಲಿ. ತುಂಬಾ ಒಂದು ಟಾಸ್ಕ್ ಅಂದ್ರೆ ಮಾಡ್ಬೇಕಾಯ್ತು, ಮಾಡ್ತೀವಿ ಬಿಡಿ, ಇನ್ಕ್ಲೂಡಿಂಗ್ ಶ್ವೇತಾ ಆಲ್ಸೋ. ಯಾರು ನೆಟ್ಟಿಗೆ ಮಾಡ್ತಿರ್ಲಿಲ್ಲ ಟಾಸ್ಕ್ಗಳನ್ನ. ಅದನ್ನ ಕಾಂಪ್ರಮೈಸ್ ಮಾಡಿ ಡ್ಯೂರೇಷನ್ ಕಮ್ಮಿ ಮಾಡೋದು ಅಥವಾ ಜಾಸ್ತಿ ಮಾಡೋದು, ಅವ್ರಿಗೆ ಅನುಕೂಲವಾಗಿ ನಾವು ಅದನ್ನ ಎಡಿಟ್ ಮಾಡ್ತಿದ್ವಿ ಆ ಒಂದು ಟಾಸ್ಕ್ನ. ದ ಫಸ್ಟ್ ಸೀಸನ್ ಹುಡುಗಿರಂತೂ ಒಂದು ಟಾಸ್ಕ್ ಕೊಟ್ರೆ they were doing it. ನಯನ ಬಂದಾಗ ನಮ್ಮ ಕ್ಯಾಪ್ಟನ್ ಆಗಿದ್ಲು ನಮ್ಮ ಗ್ರೂಪಲ್ಲಿ. ಸೊ ತುಂಬಾನೇ ನಮಗೆ ಸಪೋರ್ಟ್ ಮಾಡ್ತಾ ಇದ್ಲು. ಇವನ್ ನಮ್ಮ ಗ್ರೂಪೇ ಅಂತಲ್ಲ, ಬೇರೆ ಗ್ರೂಪ್ಗೂ ಸಹ ಸಪೋರ್ಟ್ ಮಾಡ್ತಾ ಇದ್ಲು. ಸೊ ಅವಾಗ ಅವಳು ಫಸ್ಟ್ ಸೀಸನ್ ವಿನ್ನರ್ ಆಗಿದ್ಲು. ಸೊ ನಮಗೆ ಏನೋ ಒಂದು ಲಕ್ ಸಿಕ್ಕಿದೆ, ಏನೋ ಒಂದು ಗಣಿ ಸಿಕ್ದಂಗೆ ಆಗೋಯ್ತು ನಮಗೆ. ಬಿಕಾಸ್ ಅದು ತುಂಬಾನೇ ಹೇಳ್ತಾ ಇದ್ಲು, ಆಗಲ್ಲ ಅನ್ಬೇಡ, ಆಗುತ್ತೆ, ಮಾಡು ಅಂದಾಗಲೇ ಸೊ ಮಾಡಬೇಕು ಅನ್ನೋ ನಮಗೆ ಆಗ್ತಾ ಇತ್ತು. ಸೊ ತುಂಬಾನೇ ಚೆನ್ನಾಗಿ ಅವ್ರು ಬಂದಿದ್ಮೇಲೆ ತುಂಬಾನೇ ಇಂಪ್ರೂವ್ ಆದ್ವಿ ನಾವು ತುಂಬಾನೇ. ಸೊ ಅದಾದ್ಮೇಲೆ ಟಾಸ್ಕ್ಗಳ ಮಧ್ಯದಲ್ಲಿ ಅಕುಲ್ ತರ್ಲೆ ಹೇಗಿತ್ತು? ಆಲ್ವೇಸ್ ತರ್ಲೇನೆ ಅವರು. ಯಾಕಂದ್ರೆ ಸಮ್ ಟೈಮ್ ಅವ್ರು ಕೋಪ ಮಾಡ್ಕೊಂತಿರ್ಬೇಕಾದ್ರೆ ನನಗೆ ಸ್ಟಾರ್ಟಿಂಗ್ ನಾನು ಒಂದು 2-3 ವೀಕ್ಸ್ ತುಂಬಾನೇ ಎದುರ್ಕೊಂತಾ ಇದ್ದೆ ಅಕುಲ್ನ ನೋಡಿದ್ರೆ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ನಂದಿದ್ನ ಈ ತರ ರಿಯಾಲಿಟಿ ಶೋಗೆ. ಸೊ ಅವಾಗ ಅಕುಲ್ನ ನೋಡಿದಾಗ, ಯಾಕಂದ್ರೆ ನಾನು 3-4 ನೋಡಿದಾಗ ಓಕೆ ತುಂಬಾ ಬೈತಾರಪ್ಪ ಅಂತ ಆ ಥರ ಅನ್ನಿಸ್ತಾ ಇತ್ತು. ಆಮೇಲೆ 3 ವಾರ ನೋಡಿದ್ಮೇಲೆ ಓಕೆ ಬೈಯೋದೇನಕ್ಕೆ, ಸೊ ನಾವು ಮಾಡ್ಲಿ ಅಂತ ತಾನೆ. ಅವಾಗ ನಾನು ಸ್ವಲ್ಪ ಓಕೆ ಅಕುಲ್ ಹಾಗೆ ಹೇಗೆ ಅಂತ ಕೂಲ್ ಆಗ್ತಾ ಇದ್ದೆ. ಅದುವರೆಗೂ ತುಂಬಾನೇ ಭಯ. ನೋಡಿದ್ರೆ ಈಗಲೂ ನಂಗೆ ಸ್ವಲ್ಪ ಭಯನೇ. ಅವ್ರ ಎದುರಿಸ್ತೀರಾ ಅಕುಲ್ ಶೋ ಅಲ್ಲಿ? ಖಂಡಿತ. ಆಕ್ಚುಲಿ ಜಸ್ಟ್ ದಟ್ ಅದೇನಕ್ಕೆ ಅವರು ಭಯ ಪಡೋದು, ಅದೇ ಅಫ್ಕೋರ್ಸ್ ಅವ್ರು ಪ್ಯಾಟೆ ಮಂದಿ ನೋಡಿರ್ತಾರೆ. ಅಲ್ಲಿ ಸ್ವಲ್ಪ ಕಂಪ್ಲೀಟ್ ಆಟಿಟ್ಯೂಡ್ ಚೇಂಜ್ ಮಾಡಿದ್ದೆ. ಯೂಶಲಿ ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ ಅಂದಮೇಲೆ ನಾನು ಕಂಪ್ಲೀಟ್ಲಿ ಫುಲ್ ಜೋಶಲ್ಲಿ ಬಂದ್ಬಿಡ್ತೀನಿ. ಪ್ಯಾಟೆ ಮಂದಿ ಅಂದ್ರೆ ಸ್ವಲ್ಪ ರಿಸರ್ವ್ಡ್ ಆಗಿರ್ತೀನಿ. ಹಳ್ಳಿ ಅದಾದ್ರೆ ಅಗೇನ್ ಮಗು ತರ ಆಡ್ತಿರ್ತೀನಿ. ಅಂಡ್ ಇನ್ಫ್ಯಾಕ್ಟ್ ಜಾಸ್ತಿ ಬಯಸ್ಕೊಂಡಿದ್ದೆ ಅಪುರುಷ. ಭಯ ಆಗತ್ತೆ ನಾನು ನೋಡಿದ್ರೆ? ಭಯ ಏನಾಗಲ್ಲ. ಭಯ ಏನಕ್ಕೆ ಆಗತ್ತೆ? ಅವ್ರೇನೋ ತಪ್ಪು ಮಾಡಿದ್ರೆ ಭಯ ಆಗುತ್ತೆ, ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ? ಭಯ ಆಗುತ್ತೆ. ಯಾಕಂದ್ರೆ ಅಕುಲ್ ಮತ್ತೆ ಬೈತಾನೆ, ಏನಕ್ಕೆ ಟಾಸ್ಕ್ ಸರಿಯಾಗಿ ಮಾಡಿಲ್ಲ ಅಂತ. ಸೊ ಅದೊಂದು ಓಟು ಅದ ಭಯ. ಇಲ್ಲ ಏನಂತಂದ್ರೆ ಫಸ್ಟ್ ಸೀಸನ್ ಅಲ್ಲಿ ಒಂದು ಆಲ್ ಪಾರ್ಟಿಸಿಪೆಂಟ್ಸ್ ಎಲ್ಲ ಒಂದು ಫ್ಯಾಮಿಲಿ ತರ ಇದ್ರು ಆಕ್ಚುಲಿ. ಏನಿದ್ರು ಓಪನ್ ಆಗಿ ಹೇಳ್ತಿದ್ರು, ಅಕುಲ್ ಅವಳ ಕಂಡ್ರೆ ನನಗೆ ಇಷ್ಟ ಇಲ್ಲ, ಇವಳ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ರು. ಇಲ್ಲ ಏನಂತಂದ್ರೆ ಒಳಗೆ ಆ ಒಂದು ದ್ವೇಷ ಇದ್ರೂ ಆಚೆಯಿಂದ ಐ ಲೈಕ್ ಹಿಸ್ ಸೋ ಮಚ್, ಸ್ವೀಟ್ ಹಾರ್ಟ್, ಈ ತರ ಎಲ್ಲ ಅವ್ರು ನಾಟಕ ಮಾಡ್ಕೊತಾ ಇದ್ರು ಒಳಗೊಳಗೆ. ಆಮೇಲೆ ಆಚೆ ಬಂದ್ಮೇಲೆ ಏನು ನಿಂಗೆ ಜಗಳ. ಆಮೇಲೆ ಬೇರೆಯವ್ರು ಯಾರೋ ಬಂದು ಹೇಳ್ತಾರೆ ನಮ್ಗೆ, ರಿಯಾಲಿಟಿ ಪ್ರೊಡ್ಯೂಸರ್ಸ್, ಇಲ್ಲ ಸರ್ ಅವ್ರ ಮಧ್ಯದಲ್ಲಿ ಜಗಳ ನಡೀತಿದೆ. ಮತ್ತೆ ಏನಕ್ಕೆ ನಾನು ಪುರಪಂಚಾಯತಿಯಲ್ಲಿ ಕೇಳಿದಾಗ ಯಾರು ಏನು ರೆಸ್ಪಾಂಡ್ ಮಾಡೋದೇ ಇಲ್ಲ ಅಂದ್ರೆ, ಆಮೇಲೆ ಇಲ್ಲ ಕೂಲ್ ಯಾಕೆ ಸುಮ್ಮನೆ ಹಂಗೆ ಹಿಂಗೆ ಅಂತ. ಸೊ ಆ ಥರ ತುಂಬಾನೇ ಇತ್ತು ಫಾರ್ ದ ಫಸ್ಟ್ ಹಾಫ್ ಸೀಸನ್.
ಅದಾದ್ಮೇಲೆ ದೇ ಸ್ಟಾರ್ಟ್ ಓಪನಿಂಗ್ ಔಟ್. ಓಕೆ ಅಕುಲ್ ಹಿಂಗಿದೆ ಪ್ರಾಬ್ಲಮ್ಸ್. ಓಕೆ, ಸೊ ನೆಕ್ಸ್ಟ್ ಟಾಸ್ಕ್ ಬಗ್ಗೆ ಮಾತಾಡುವಾಗ ಮೆಣಸಿನಕಾಯಿ ಕುಟ್ಟೋದು ಹೌದು. ಸಖತ್ತಾಗಿತ್ತು. ನಿಮ್ಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ನಾವಂತೂ ನೋಡ್ತಿದ್ರೆ ಆಹಾ ಘಾಟ್ ಎಷ್ಟ್ರ ಮಟ್ಟಿಗೆ ಹೇಳ್ಕೊತಿದ್ದಾರೆ ಅಂತ ಅನಿಸ್ತಾ ಇತ್ತು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚೆನ್ನಾಗಿತ್ತಾ? ಓ ಮೈ ಗಾಡ್, ಆಕ್ಚುಲಿ ನಮಗೆ ಹೇಳಿದ್ರು ಶಾರ್ಟ್ಸ್ ಮತ್ತೆ ಸ್ಲೀವ್ಲೆಸ್ ಟಾಪ್ ಹಾಕೊಂಡ್ ಬನ್ನಿ ಅಂತ. ನಾವೇನು ಟಾಸ್ಕ್ ಇರ್ಬೋದು ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಮೆಣಸಿನ್ಕಾಯಿ ಕುಟ್ಟೋದು ಅಂತ. ವಿ ವರ್ ಲೈಕ್ ಓ ಮೈ ಗಾಡ್, ನನ್ಗೆ ಮೊದಲೇ ನೆಗಡಿ ಜಾಸ್ತಿ, ಅದು ಘಾಟು, ಮೈಯೆಲ್ಲ ಫುಲ್ ನಮಗೆ ಫುಲ್ ಉರಿ ಬರ್ನಿಂಗ್ ಸೆನ್ಸೇಷನ್. ನಮಗಂತೂ ತುಂಬ ಕಷ್ಟ ಆಗಿತ್ತು. ನಾನಂತೂ ಲಿಟ್ರಲಿ ಯಾವುದೇ ಟಾಸ್ಕ್ ಮಾಡ್ಬೇಕಾದ್ರೂ ಬೇಡ್ಕೊಂಡಿಲ್ಲ, ಐ ಮೀನ್ ವರ್ಸ್ ಪರ್ಫಾರ್ಮರ್ ಆಗಬಾರ್ದು ಅಂತ. ಬಟ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಟಾಸ್ಕ್ ಐ ವಾಸ್ ಲೈಕ್ ನಂಗೆ ಯಾವುದೇ ಕಾರಣಕ್ಕೂ ವರ್ಸ್ ಪರ್ಫಾರ್ಮರ್ ಆಗಬಾರ್ದು. ಆದರೆ ಏನಾದ್ರು ವಾಪಸ್ ಇಡೀ ರಾತ್ರಿ ಏನಾದ್ರು ಮೆಣಸಿನ್ಕಾಯಿ ಕೊಡ್ತಾರಾ ಏನೇನೋ ಯೋಚನೆ. ಐ ಥಿಂಕ್ ಅದರದ್ದು ಪನಿಷ್ಮೆಂಟ್ ಅಂತೂ ಹಾರಿಬಲ್, ತುಂಬಾ ಕ್ರಿಟಿಸೈಸ್ ಐ ಥಿಂಕ್ ಆ ಒಂದು ಟಾಸ್ಕ್ ಅಲ್ಲಿ ನಾನು ದೊಡ್ಡ ವಿಲನ್ ಆಗಿದ್ದೆ. ಡೆಫಿನೆಟ್ಲಿ ಟು ಬಿ ವೆರಿ ಫ್ರಾಂಕ್, ಆಕ್ಚುಲಿ ನೀವು ಒಂದು ಗ್ರಹಿಸಬೇಕಿಲ್ಲಿ ಏನಪ್ಪಾ ಅಂತಂದ್ರೆ ಹುಡುಗಿಗೆ ಇದ್ದಿದ್ದಂತ ಆಟಿಟ್ಯೂಡ್. ಈಗ ನಾವೇನಂದ್ರೆ ಒಂದು ಟಾಸ್ಕ್ ಮಾಡಿದ್ರೆ ಅದಕ್ಕೆ ತಕ್ಕಂತ ಪನಿಷ್ಮೆಂಟ್ ಕೊಡ್ತೀವಿ, ಬಿಕಾಸ್ ಅದಕ್ಕೆ ರಿಲೇಟೆಡ್ ಆಗಿರುವಂತ ಪನಿಷ್ಮೆಂಟ್. ಆ ಒಂದು ಮೆಣಸಿನಕಾಯಿ ಟೈಮಲ್ಲಿ ಏನಾಯ್ತು ಅಂತಂದ್ರೆ ಇವ್ರು ನೆಟ್ ಕೊಟ್ರಪ್ಪ ಅಂದ್ರೆ ಇವ್ರು ಹುರುಳು ಸೇವೆ ಮಾಡ್ತಿದ್ರು, ಅಕ್ಕಲ್ ಸೊ ಎಲ್ಲ ಮೆತ್ಕೊಂಡ್ಬಿಟ್ಟಿದೆ. ಸೊ ಉರಿ ಹಚ್ಕೊಂಡಿದೆ ಅಂಡ್ ವಿತ್ ಮಿರ್ಚಿ ಕುಮುದ. ಅಫ್ಕೋರ್ಸ್ ಆ ಒಂದು ಹೆಸರು ಬೇರೆ ಬಂದಿದೆ ಆ ಟಾಸ್ಕ್ ಇಂದ. ಐ ಟೋಲ್ಡ್ ವೆರಿ ಕ್ಲಿಯರ್ಲಿ, ನಾವೇನಂತಂದ್ರೆ ಟೆಸ್ಟ್ ಮಾಡ್ತೀವಿ, ಸುಮ್ಮ ಟೆಸ್ಟ್, ಈ ತರ ಪನಿಷ್ಮೆಂಟ್ ಇದೆ ನಿಮ್ಗೆ, ಮಾಡ್ತೀರಾ, ಕಮ್ ಆನ್ ಡೂ ಇಟ್ ಅಂತ. ಅಂದ್ರೆ ಅವ್ರ ಆಟಿಟ್ಯೂಡ್ ನೋಡಕ್, ಅಂದ್ರೆ ಅವ್ರು ಹೌದು ಮಾಡ್ತೀವಿ, ಯಾಕೆ ವಾಟ್ ಮೆಣಸಿನ್ಕಾಯಿ ಅಷ್ಟೇ ತಾನೇ ತಿಂದ್ಬಿಡ್ತೀನಿ ಅಂತ ಮುಂದೆ ಬರ್ತಾರೆ. ಹಾಗೆ ಮುಂದೆ ಬಂದ್ರು ನಮ್ಮ ಕುಮುದ. ಯಾರಾದ್ರೂ ಇಲ್ಲ ಅಕ್ಕಲ್ ನಮ್ಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಾವೇನಾದ್ರು ಫೋರ್ಸ್ ಮಾಡ್ತೀವ? ಇಲ್ಲ. ಅಟ್ಲೀಸ್ಟ್ ಒಂದು ಮೆಣಸಿನ್ಕಾಯಿ ತಿನ್ಲಿ ಅಂತ. ಅವಳು ಚಿಕನ್ ಕಬಾಬ್ ತಿಂತಾ ಇದ್ರೆ ನಾನು ಇದು ಏನಪ್ಪ ಈ ಇಮ್ಯುನಿಟಿ, ಏನು ಖಾರ ಅನಿಸ್ತಿಲ್ವ ಇವ್ರಿಗೆ, ನಾವೇನಾದ್ರು ಚಾಕ್ಲೇಟ್ ಏನಾದ್ರು ಹಾಕೊಟ್ಟಿದೀವ ಅಂತ ಹಂಗೆ ತಿನ್ಕೊಂಡು ಬರ್ತಾ ಇದ್ರು. ನನಗೆ ಸ್ವಲ್ಪ ಹೆದರಿಕೆ ಆಯ್ತು, ಐ ಮೀನ್ ಏನಾದ್ರು ಪ್ರಾಬ್ಲಮ್ ಬರುತ್ತೇನೋ ಅಂತ. ದೆನ್ ಐ ಸೆಡ್ ಒಂದು ಕೆಲಸ ಮಾಡಿ ಕುಮುದ, ಆಗಲ್ಲ ಅಂತಂದ್ರೆ ಬಿಟ್ಬಿಡಿ, ಯು ವಾಂಟ್ ಡ್ರಿಂಕ್ ಮಿಲ್ಕ್ ಅಂತ. ಅಲ್ಲ ನನ್ಗೇನು ಕುಡಿಯೋಲ್ಲ, ನಾನು ತಿಂತೀನಿ ಅಂತ. ಸೊ ಆ ಒಂದು ಜಂಬ ಇತ್ತು ಆ ಹುಡುಗಿಯಲ್ಲಿ, ಇನಿಷಿಯಲ್ ಸಖತ್ ಜಂಬ ಇತ್ತು ಆ್ಯಕ್ಚುಲಿ ಕುಮುದಲ್ಲಿ. ಆಮೇಲೆ ಏನಕ್ಕೆ ಹಿಂಗೆ ಆಡ್ತಿದ್ದಾಳೆ, ಓಕೆ ಫೈನ್, ಆ ಥರ ಆಡ್ತಿದ್ದೆ, ದಿಸ್ ಇಸ್ ರೈಟ್ ಪನಿಷ್ಮೆಂಟ್ ಫಾರ್ ಯು, ಓಕೆ ತಿನ್ನಿ ಎಲ್ಲ ತಿನ್ನಿ ಅಂತ ಹೇಳಿದೆ. ಹೋಗಿ ತಿಂದರು, ಬಿದ್ದರು, ಆಮೇಲೆ ಆಸ್ಪತ್ರೆಗೆಲ್ಲ ಹೋದ್ವಿ. ಆಮೇಲೆ ಅವ್ರು ತುಂಬ ಜನ ಬೈದರು. ಅದೇನಿದ್ರೆ ಅವರು ಒಂದು ತಿಳ್ಕೋಬೇಕು, ಆಗಲ್ಲ ಅಂತ ಹೇಳಿದ್ರೆ ಹೇಳ್ಬಿಡ್ಬೇಕು, ಇಲ್ಲ ಅಕುಲ್ ಸಾರಿ ಐ ಕಾಂಟ್ ಡೂ ದಿಸ್, ಇದು ತುಂಬ ಕಷ್ಟ ಇದೆ ಅಂದರೆ ಓಕೆ ಅರ್ಥ ಆಗುತ್ತೆ, ಇನ್ನು ಮುಂದೆ ಈ ಥರ ಚೆನ್ನಾಗಿ ಪರ್ಫಾರ್ಮ್ ಮಾಡಿ, ಈ ಥರ ಕೆಟ್ಟ ಪರ್ಫಾರ್ಮೆನ್ಸ್ ನೀಡಬೇಡಿ ಅಂತ ನಾವು ಬಿಡ್ತಾ ಇದ್ವಿ. ಇಬ್ರು ಕೇಳ್ತೀನಿ, ನಿಮ್ಮಲ್ಲೂ ಚೇಂಜಸ್ ಬಂದಿದ್ಯಾ ಆ ರೀತಿ? ಅಂದ್ರೆ ಮೊದಲಿದ್ದ ನೇಚರ್ಗೆ ಇವಾಗಿರೋ ನೇಚರ್ಗೆ ಡಿಫ್ರೆನ್ಸ್ ಅನಿಸ್ತಾ ಇದೆಯಾ? 100% ತುಂಬ ಡಿಫ್ರೆನ್ಸ್ ಅನಿಸ್ತಾ ಇದೆ. ಬಿಕಾಸ್ ನಾನು ತುಂಬ ಅಡಮೆಂಟ್ ಆಗಿದ್ದೆ, ಮತ್ತು ಸಖತ್ ಫಸ್ಸಿ, ಅಲ್ಲಿ ಅಡ್ಜಸ್ಟ್ ಆಗಲ್ಲ, ಇಲ್ಲಿ ಅಡ್ಜಸ್ಟ್ ಆಗಲ್ಲ, ಆ ಊಟ ಮಾಡಲ್ಲ, ಈ ಊಟ ಮಾಡಲ್ಲ ಅಂತ ಅಂದ್ಬಿಟ್ಟು. ಈಗ ಮಮ್ಮಿ ಇಸ್ ರಿಯಲಿ ಸರ್ಪ್ರೈಸ್. ಮಮ್ಮಿ ಈ ಶೋಯಿಂದ ಬಂದ್ಬಿಟ್ಟು ಐ ಮೀನ್ ತುಂಬ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಮನೇಲಿ ನೀಟಾಗಿ ಅಡ್ಜಸ್ಟ್ ಆಗ್ತೀನಿ, ಅದು ಮಾಡಲ್ಲ ಇದೆಲ್ಲ ಏನೂ ಇಲ್ಲ. ಇಲ್ಲದ್ರೆ ಸಣ್ಣ ವಿಷಯಕ್ಕೂ ಜಗಳ ಆಡೋದು, ಐ ಮೀನ್ ಐ ಆಮ್ ವೆರಿ ಮಚ್ ಶಾರ್ಟ್ ಟೆಂಪರ್ಡ್ ಕೂಡ, ಸಣ್ಣ ವಿಷಯಕ್ಕೂ ಜಗಳ ಆಡ್ತಾ ಇರ್ತೀನಿ. ಸೊ ಈಗ ಅದೆಲ್ಲ ಕಾಮ್ ಆಗಿದೆ. ಸೊ ಐ ಚೇಂಜ್ ಅ ಲಾಟ್ ಫ್ರಮ್ ದ ಶೋ. ಓಕೆ ಶ್ವೇತಾ, ನೀವೇನು ಹೇಳ್ತೀರಾ? ನನಗೆ ಟೈಮ್ ಸೆನ್ಸ್ ಅನ್ನೋದೇ ಇರಲಿಲ್ಲ. ಓಕೆ ಆಫೀಸ್ ಇತ್ತು, ಹೋಗ್ತಾ ಇದ್ದೆ ಬರ್ತಾ ಇದ್ದೆ, ಬಟ್ ಏನು 11 ಗಂಟೆಗೆ ಹೋಗೋದು ಆಫೀಸ್, ಆ ಥರ ಎಲ್ಲ ಮಾಡ್ತಾ ಇದ್ದೆ. 9-10 ಗಂಟೆಗೆ ಎದ್ದೋಳೋದು. ಸೊ ಇಲ್ಲಿ ಬಂದಾಗ ನನಗೆ ಟೈಮ್ ಸೆನ್ಸ್ ಅಂದರೆ ಟೈಮ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ಗೊತ್ತಾಯಿತು. ಸೊ ಹಾಗೆ ನಮ್ಮ ಕೆಲಸ ನಾವು ಮಾಡ್ಕೋಬೇಕು, ಬೇರೆಯವ್ರು ಯಾರು ಮಾಡೋದಿಲ್ಲ ಅಂತ ಅನ್ನೋದೊಂದು ಗೊತ್ತಾಯಿತು. ಬಿಕಾಸ್ ಮನೇಲಾದರೆ ಬಟ್ಟೆ ಬಿಸಾಕ್ತೀವಿ, ಅದು ಇದು, ಅಮ್ಮ ತೊಗೊಂಡು ಬಾ, ಆ ಥರ ಒಂದು ಆವಾಜ್ ಆಗ್ತೀವಿ. ಅಲ್ಲಿ ಮಾಡಿದಾಗ ಸೊ ಅನಿಸುತ್ತೆ ಎಷ್ಟು ಕಷ್ಟ ಇದೆ ಅಂತ. ಸೊ ತುಂಬಾ ಚೇಂಜಸ್ ಆಗಿದೆ ನನ್ನ ಒಂದು ಏನು ಈ ಒಂದು ರಿಯಾಲಿಟಿ ಶೋನಲ್ಲಿ. ತುಂಬಾ ಖುಷಿ ಆಗುತ್ತೆ ಈ ಥರ ಒಂದು ಚೇಂಜಸ್ ಆದಾಗ. ಸೊ ಓಕೆ ನಾವು ಫ್ಯೂಚರಲ್ಲಿ ನಾವು ಮದುವೆ ಆದಮೇಲೆ ಇದೆಲ್ಲ ನಮಗೆ ಬೇಕು. ಸೊ ಇವಾಗಲೇ ಎಲ್ಲ ಕಲ್ತ್ಬಿಟ್ಟಿದ್ದೀವಿ. ತುಂಬ ಆಲ್ರೆಡಿ ಮದುವೆ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ? ನೋ ಅದು ಅಪೂರ್ವವಾಗಿ. ಇವರೆಲ್ಲ ಟಾಸ್ಕ್ ಐ ಥಿಂಕ್ ಶೋ ಅಲ್ಲಿ ಮಾತ್ರ ಚೆನ್ನಾಗಿರ್ತಾರೆ. ಶೋ ಆದ್ಮೇಲೆ ಹಿಂಗೆ ಇದ್ರೆ ಒಳ್ಳೇದು. ಡೆಫಿನೆಟ್ಲಿ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ ವೀಕ್ಷಕರೇ. ಅದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್. ಹುಡುಗಿ ಮನ್ಸ ನೋಡು ಬಲು ಚಂದ, ಬಲು ಚಂದ.